ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾಯಿತು ಮತ್ತು ಮಾನ್ಯ ನಮ್ಮ ಉಸ್ತುವಾರಿ ಸಚಿವರಾಯಿತು ತಮ್ಮ ಮುಖಾಂತರ ನಾನು ಮನವಿ ಮಾಡ್ಕೋತೀನಿ. ಏನಂತಂತಂದರೆ ನಿನ್ನೆ ವಿಜಯಪುರ ಮಹಾನಗರ ಪಾಲಿಕೆಯ ನಿನ್ನೆಯ ಸಾಮಾನ್ಯ ಸಭೆಯಲ್ಲಿ ವಿಷಯ ನಂಬರ್ 13 ಅದರಲ್ಲಿ ಒಂದು ವಿಷಯಗಳನ್ನು ತೊಗೊಂಡಿದ್ದಾರೆ. 26 ಗುಂಟಾ ಒಂದು ಜಾಗವನ್ನು ಮತ್ತು ಅದೇ ಬಯಲು ಜಾಗೆ ಓಪನ್ ಲ್ಯಾಂಡ್ ಅದನ್ನು ಬೇರೆಯವರಿಗೆ ಲೀಸ್ ಮಾಡಿ ಕೊಟ್ಟಾರ. ಅದನ್ನು ಆಲ್ರೆಡಿ ಲೀಸ್ ಮಾಡಿ ಕೊಟ್ಟಾರ. ಸೊ ಆಗಳ ತಮಗೆ ನಾವು ಹೇಳ್ದಂಗೆ 26 ಗುಂಟ ಅಂದರೆ 26,000 ಸ್ಕ್ವೇರ್ ಫೀಟ್ ಆಗತ್ತೆ. ಈಗ ಅಲ್ಲಿ ಇದ್ದುದು ಮಾರ್ಕೆಟ್ ರೇಟ್ 3,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ನಡೆದದ. ಈ ವಿಚಾರ ಮಾಡಿದ್ರೆ ನಾವು 7 ರಿಂದ 8 ಕೋಟಿ ರೂಪಾಯಿ ಆಸ್ತಿ ಮಹಾನಗರ ಪಾಲಿಕೆ ಆಸ್ತಿ ಯಾವ ಕಾರಣದಿಂದ ಮತ್ತು ಮಹಾನಗರ ಪಾಲಿಕೆ ಏನು ಕಡಿಮೆ ಇದೆ ಅಂತ ಹೇಳಿ ಕೇಸಿಂದ ವಿಜಯಪುರ ಮಹಾಪಾಲಿಕೆ ಏನು ಕಡಿಮೆ ಇದೆ ಅಂತ ಹೇಳಿಂದ ಇದನ್ನು ಮಾರಾಟ ಮಾಡ್ಕೊಳ್ಳೋ ಮಟ್ಟಕ್ಕೆ ಯಾಕೆ ಹೋದರು ಅಂತ ಹೇಳಿ ಕೇಸಿಂದ ನಾನು ತಮ್ಮ ಮುಖಾಂತರ ನಾನು ಕ್ವಶನ್ ಮಾಡ್ತೀನಿ. ಸೊ ನಾವು ಈಗ ತಮ್ಮ ಮುಂದೆ ಹೇಳಕ್ಕೆ ಬಯಸೋದೇನಂತಂದರೆ ಈ ವಿಷಯವನ್ನು 13 ವಿಷಯ ನಂಬರ್ 13 ಈ ವಿಷಯವನ್ನು ತಾವು ಕೈ ಬಿಡಬೇಕು. ಯಾಕೆ ಕೈ ಬಿಡಬೇಕು ಅಂತಂತಂದರೆ ಬಯಲು ಜಾಗೆ ಆಗಲಿ ಅಥವಾ ಗಾರ್ಡನ್ ಪರ್ಪಸ್ ಅಲ್ಲಿ ಆಟದ ಮೈದಾನ ಅಲ್ಲಿ ಸೊ ಇವು ಸರ್ಕಾರಿ ಜಮೀನುಗಳು ಇವತ್ತು ಯಾವುದೇ ಪರಭಾರೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇದು 1985 ಕಾನೂನು ನಮ್ಮ ಕರ್ನಾಟಕ ಸರ್ಕಾರದ ಕಾನೂನು ಪ್ರಕಾರ ಸಂವಿಧಾನಿಕವಾಗಿ 1985 ಪ್ರಕಾರ ಸೊ ಇವತ್ತನ್ನು ಯಾವುದೇ ರೀತಿಯು ಪರಭಾರೆ ಮಾಡ್ಲಿಕ್ಕೆ ಬರೋದಿಲ್ಲ ಮೇಲಾಗಿ. ಸೊ ಅದಕ್ಕೆ ಇಲ್ಲಿ ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಇಷ್ಟು ಅವ್ಯವಹಾರ ನಡೆದದಲ್ಲ. ಸೊ ಅದಕ್ಕೆ ಇಷ್ಟದ ನಾವು ವಿಚಾರ ಮಾಡಿದ್ದು ಇವತ್ತು ಸುಧಾರಣೆ ಆಗ್ತದೋ ನಾಳೆ ಸುಧಾರಣೆ ಆಗ್ತದೆ ಅಂತ ಹೇಳ್ಕೇಶಿಂದ ಬಟ್ ಇವತ್ತಿನ ತನೂ ಯಾವುದೇ ರೀತಿಯ ಸುಧಾರಣೆ ಕಾಣಿಸ್ತಾ ಇಲ್ಲ. ನಾನು ನೇರವಾಗಿ ಈ ವಿಷಯದ ಬಗ್ಗೆ ನಾನು ಈ ಬಯಲು ಜಾಗೆ ಏನು ಲೀಸ್ ಮಾಡಿ ಕೊಟ್ಟಿದ್ದಾರಲ್ಲ ನೇರವಾಗಿ ನಾನು ಆರೋಪ ಮಾನ್ಯ ಆಯುಕ್ತರ ಮ್ಯಾಗ ಮತ್ತು ಪೂಜ್ಯ ಮಹಾಪೌರರ ಮ್ಯಾಗನೇ ನಾನು ಆರೋಪ ಮಾಡ್ತೇನೆ. ಯಾಕೆ ಈ ವಿಷಯನ ತಗೊಳ್ಳೋಕ್ಕೆ ಬರೋದಿಲ್ಲ ಈ ವಿಷಯವನ್ನು. ಯಾಕಂದರೆ ಕಾನೂನು ಬಾಹಿರವಾದ ವಿಷಯಗಳನ್ನು ಇವರು ತೊಗೊಂಡು ಸಾಮಾನ್ಯ ಸಭೆಯಲ್ಲಿ ಇಟ್ಕೇಶನ್ ಠರಾವ್ ಪಾಸ್ ಮಾಡ್ಕೊಂಡು ಮತ್ತೊಬ್ಬರಿಗೆ ಕೊಡ್ತಾರಂತಂದ್ರೆ ವಿಜಯಪುರ ಮಹಾನಗರ ಪಾಲಿಕೆ ಯಾವ ಮಟ್ಟಕ್ಕೆ ಹೋಗ್ಯದಂತ ಅನ್ನೋದು ಸಾರ್ವಜನಿಕರು ಈ ವಿಷಯವನ್ನು ಗಮನಿಸಬೇಕಾಗತ್ತೆ. ಕೆಲವೊಂದು ಸರ್ ಯಾರಿಗೆ ಮಾಡಿದ್ದಾರೆ ಮತ್ತು ಇದರ ಹಿಂದಿನ ಉದ್ದೇಶ ಏನಾದರೂ? ಇದು ಸರ್ವೆ ನಂಬರ್ ಗಂಗನಹಳ್ಳಿ ಲೇಔಟ್ ಅಮೋಘ ಸಿದ್ದೇಶ್ವರ ವಿದ್ಯೋದೇಶ ಕ್ಷೇಮಾಭಿವೃದ್ಧಿ ಸಂಸ್ಥೆ ಅಂತನವ್ರಿಗೆ ಇದು ಕೊಟ್ಟಾರ ಸರ್. ಇದು 26 ಗುಂಟ ಸರ್ವೆ ನಂಬರ್ 381/106 ಬಹುಶಃ ಇದು ಗಂಗನಹಳ್ಳಿಯವರಿಗೆ ಕೊಟ್ಟಾರಂತ ಸರ್. ಗಂಗನಹಳ್ಳಿಯವ್ರದ್ದು ಲೇಔಟ್ ಅವರೇ ಒಂದು ಏನೋ ಒಂದು ಸಂಸ್ಥೆ ಮಾಡ್ಕೊಂಡು ಕಿಶಿಂದ ಅವರಿಗೆ ಕೊಟ್ಟಾರಂತ ನಮ್ಗೆ ಅನಿಸ್ತದೆ ಸರ್. ಅಂದರೆ ಇದು ಗೌರ್ಮೆಂಟ್ ಜಾಗ 100% ಮಹಾನಗರ ಪಾಲಿಕೆ ಜಾಗ. ಮಹಾನಗರ ಪಾಲಿಕೆ ಜಾಗ ತನ್ನ ಜಾಗನ ಬೇರೆದವರಿಗೆ ಮಾರಲಿಕ್ಕೆ ಚಾನ್ಸ್ ಇಲ್ಲ ಅಥವಾ ಕೊಡಲಿಕ್ಕೆ ಚಾನ್ಸ್ ಇಲ್ಲ. ಇದು ಬರುವುದೇ ಇಲ್ಲ. ಆ ರೀತಿ ಯಾವುದೇ ಕಾನೂನೇ ಇಲ್ಲ ಸರ್. ಅಂದರೆ ಯಾವುದೇ ಸಂಘ ಸಂಸ್ಥೆಗಳು ಕೊಡ್ಲಾಕ್ಕೆ ಬರೋದಿಲ್ಲ ಸರ್. ಬಯಲು ಜಾಗೆ, ಗಾರ್ಡನ್ ಮತ್ತು ಕ್ರೀಡೆ ಗ್ರೌಂಡ್. ಸೊ ಇವು ಮೂರಕ್ಕೆ ಏನು ಸ್ಪೆಸಿಫಿಕ್ವಾಗಿ ಏನು ಇವು 3 ಶಬ್ದಗಳು ಬಂದರೆ ಇವು ಯಾವುದೇ ರೀತಿಯೊಂದು ಜಮೀನುಗಳನ್ನು ಯಾರಿಗೂ ಪರಭಾರ ಮಾಡ್ಲಿಕ್ಕೆ ಬರೋದಿಲ್ಲ.